ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಟೈಮ್ ಬಂದು 10:30 ಹತ್ತತ್ರ ಆಯಿತು. ಪಾಪುಗೆ ಸ್ನಾನ ಎಲ್ಲನೂ ಆಯಿತು. ಅವಳಿಗೆ ಸ್ವಲ್ಪ ಬೇಗನೆ ಆಗುತ್ತೆ ಸ್ನಾನ. ಅವಳು ಪುಟ್ಟ ಮಗುವಾಗಿದ್ದಾಗಿಂದನೂ ಹಂಗೆ ಅಭ್ಯಾಸ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಒಂದು 10:30 ಅಷ್ಟೊತ್ತಿಗೆ ಸ್ನಾನ ಆಗಿಬಿಡತ್ತೆ. ಆಮೇಲೆ ಮತ್ತೆ ಅವಳು ಆಟ ಆಡ್ಕೊಂಡಿರ್ತಾಳೆ ಹಂಗೆ. ಇವಾಗ ತೋಟದಲ್ಲಿ ಗಾಡಿ ತೊಗೊಂಡೋಗಿದ್ರು, ತೆಂಗಿನಕಾಯಿ ಎಲ್ಲ ತೊಗೊಂಡ್ಬರೋಕ್ಕಿತ್ತು ಅಂತ ಹೇಳ್ಬಿಟ್ಟು. ಅದ್ರ ಸೌಂಡ್ ಕೇಳಿಸ್ದಾಗೇನೆ ಇವಳು ಭಾರಿ ಖುಷಿನಲ್ಲಿ ಬಂದು ಕುತ್ಕೊಂಡಿದ್ದಾಳೆ ನೋಡಿ. ಇಲ್ಲಿ ಕುತ್ಕೊಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ಲು. ಸರಿ ಅಂತ ಹೇಳ್ಬಿಟ್ಟು ಗಟ್ಟಿಯಾಗಿ ಹಿಡ್ಕೊಂಡು ಕೂರಿಸಿದ್ದೀನಿ. ಕಟ್ಟೆ ಮೇಲೆ ಈ ಮಕ್ಕಳನ್ನೆಲ್ಲ ಹಿಂಗೆ ಕೂರಿಸೋದು ತುಂಬ ಡೇಂಜರ್. ಒಂದು ಗಳಿಗೆನಲ್ಲಿ ಆ ಕಡೆ ಈ ಕಡೆ ಓಡ್ಬಿಡೋಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೋಸ್ಕರ ಹಾಗೆ ಅವಳು ಗಟ್ಟಿ ಹಿಡ್ಕೊಂಡು ಕೂರಿಸಿದ್ದೀನಿ. ಅವಳಿಗಂತೂ ಗಾಡಿ ನೋಡೋದು ಅಂತಂದರೆ ತುಂಬಾ ಖುಷಿ. ಹಾಗೆ ಕ್ಲಾಪ್ಸ್ ಹಾಕ್ಕೊಂಡು ನೋಡ್ತಾ ಇದ್ಲು. ಸರಿ ಇನ್ನು ಅಂತ ಹೇಳಿಬಿಟ್ಟು ನಾನು ಆವಾಗಲೇ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಇವಾಗ. ಆ್ಯಂಡ್ ಬನ್ನಿ ಹಾಗೆ ವ್ಲಾಗನ್ನು ಕೂಡ ಕಂಟಿನ್ಯೂ ಮಾಡೋಣ. ಇವತ್ತು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಈ ಮಂಗಳೂರು ಕಡೆ ಎಲ್ಲ ತುಂಬ ಮಾಡ್ತೀವಿ. ಮಳೆಗಾಲದಲ್ಲಂತೂ ಇದು ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಹಲಸಿನಕಾಯಿ ಬೀಜ ಮತ್ತು ಸೌತೆಕಾಯಿ ಹಾಕಿಬಿಟ್ಟು ಬೆಂದಿ ಅಂತ ಮಾಡ್ತೀವಿ ನಾವು ಹವ್ಯಕರು. ಸೊ ಅದನ್ನು ಮಾಡೋಣ ಅಂತ ಹೇಳಿ ಅತ್ತೆ ಹೇಳ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವಿವಾಗ ನಾನು ಮತ್ತು ಪಾಪು ಸೇರ್ಕೊಂಡಿಲ್ಲಿ ಹಲಸಿನಕಾಯಿ ಬೀಜನೆಲ್ಲ ಸಿಪ್ಪೆ ಸಪ್ರೇಟ್ ಮಾಡ್ಕೊಬೇಕು ಅಲ್ವಾ. ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಗುದ್ದು ಬಿಟ್ಟು ಜಜ್ಜಿ ಆಮೇಲೆ ಅದರ ಸಿಪ್ಪೆನೆಲ್ಲ ತೆಗಿಯೋಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಜಜ್ಕೊಳ್ತಾ ಇದ್ದೀನಿ. ಸಿಪ್ಪೆ ತುಂಬ ಈಸಿಯಾಗಿ ಬಂದುಬಿಡುತ್ತೆ. ಈ ಥರ ಸ್ವಲ್ಪ ಒಣಗಿದೆ ನೋಡಿ. ಇವಾಗ ಹಲಸಿನಕಾಯಿ ಅಥವಾ ಹಲಸಿನ ಹಣ್ಣೆಲ್ಲ ಕೊಯ್ದಾಗ ಇದರ ಬೀಜನೆಲ್ಲ ನಾವು ಬಿಸಾಕೋಕ್ಕೆ ಹೋಗಲ್ಲ, ಎಲ್ಲನೂ ಕಲೆಕ್ಟ್ ಮಾಡಿ ಇಟ್ಕೊತೀವಿ. ಸೊ ಈ ಥರ ಏನಾದರೂ ಅಡುಗೆಗಳಿಗೆ ಸ್ವೀಟ್ ಏನು ಬೇಕಾದರೂ ಮಾಡ್ಬೋದು. ಇದರಿಂದ ತುಂಬ ಚೆನ್ನಾಗಾಗತ್ತೆ. ಆ್ಯಂಡ್ ಇದಕ್ಕೆ ಈ ಥರ ಸ್ವಲ್ಪ ಹಣ್ಣಾಗಿರೋ ಸೌತೆಕಾಯಿ ಅಂದರೆ ತುಂಬ ರುಚಿಯಾಗುತ್ತೆ. ಹಾಗೆ ಇವಾಗ ನಾನು ಸೌತೆಕಾಯಿ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಪಾಪು ಆವಾಗಲೇ ನಾವು ಕ್ಲೀನ್ ಮಾಡಿರೋಂಥ ಹಲಸಿನಕಾಯಿ ಬೀಜದಲ್ಲಿ ಆಟ ಆಡ್ತಾ ಇದ್ಲು. ಸರಿ ಆಟ ಆಡ್ಕೊಂಡಿರಲಿ ಅಷ್ಟರಲ್ಲಿ ನಾನು ಸೌತೆಕಾಯಿ ಕೂಡ ಕಟ್ ಮಾಡಿದ್ದೆಲ್ಲ ಆಯಿತು. ಆಲ್ರೆಡಿ ಅತ್ತೆ ಮಸಾಲೆ ಕೂಡ ರುಬ್ಬಾಗಿತ್ತು. ಸೊ ಕರೆಂಟ್ ಇವಾಗಂತೂ ಈ ಮಳೆಗಾಲದಲ್ಲಂತೂ ಈ ಕರೆಂಟನ್ನು ನಂಬೋಕ್ಕೆ ಆಗೋಲ್ಲ. ಆವಾಗ ಹೋಗುತ್ತೆ, ಆವಾಗ ಬರುತ್ತೆ. ಆ ಥರ ಬೆಳಗ್ಗೆ ಬೇಗನೆ ಆದಷ್ಟು ಕರೆಂಟ್ ಇದ್ದರೆ ನಾವು ಆವಾಗಲೇ ಮಸಾಲೆ ಎಲ್ಲ ರುಬ್ಬಿಟ್ಕೊತೀವಿ. ಬಿಕಾಸ್ ಏನಾದರೂ ಒಂದು ಮಧ್ಯಾಹ್ನಕ್ಕೆ ಅಡುಗೆ ಆಗಬೇಕಲ್ಲ, ಹಾಗಾಗಿ. ಹಾಗೆ ತೋತಾಪುರಿ ಮಾವಿನ ಹಣ್ಣು ಅಂತಲೂ ಹೇಳೋಕ್ಕಾಗಲ್ಲ, ಕಾಯಿ ಅಂತಲೂ ಹೇಳೋಕ್ಕಾಗಲ್ಲ. ಮೊನ್ನೆ ಸಂತೆಯಿಂದ ತೊಗೊಂಬಂದಿದ್ರು. ಬಟ್ ನನಗೆ ಈ ಥರ ಸ್ವಲ್ಪ ಹಣ್ಣು ಕಾಯಿ ಆ ಥರ ಇದ್ದರೆ ತೋತಾಪುರಿ ತುಂಬ ಇಷ್ಟ ಆಗುತ್ತೆ, ಕಾಯಿಗಿಂತನೂ ಜಾಸ್ತಿ. ಹಾಗೆ ನಾನಿಲ್ಲಿ ಇವಾಗ ಅದನ್ನು ಕಟ್ ಮಾಡಿ ಸ್ವಲ್ಪ ಸ್ಟ್ರೀಟ್ ಸ್ಟೈಲಲ್ಲೆಲ್ಲ ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ಹಿಂಗೆ ನೋಡಿದ್ದೆ. ಈ ಥರ ಕಟ್ ಮಾಡಿಬಿಟ್ಟು ಅದಕ್ಕೆ ಮಸಾಲ ಹಾಕ್ಬಿಡ್ತೀನಿ. ಅದೊಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅನ್ನೋ ಥರ. ಬಟ್ ಈ ಥರ ಮಾಡ್ಕೊತಾ ಇದ್ದೆ. ನನಗಂತೂ ಈ ಥರ ಸ್ವಲ್ಪ ಅರೆ ಹಣ್ಣಾಗಿರೋಂಥ ತೋತಾಪುರಿ ತುಂಬ ಇಷ್ಟ. ಹಾಗಾಗಿ ಅದನ್ನು ತಿನ್ನೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸ್ವೀಟು ಹುಳಿ ಸ್ವಲ್ಪನೇ ಇರುತ್ತೆ, ನಂಗೆ ಹುಳಿ ಜಾಸ್ತಿ ಇರ್ತಾರೆ ಅಷ್ಟು ಇಷ್ಟ ಆಗೋಲ್ಲ. ಹಾಗೆ ಇವಾಗ ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ದೀನಿ. ಪಾಪು ಕೂಡ ನನ್ನ ಅಲ್ಲೇ ಆಟ ಆಡಿಕೊಂಡು ತಿಂತಾ ಇದ್ಲು. ಚೆನ್ನಾಗಿತ್ತು. ಎಲ್ಲಾದರೂ ಈ ಕಡೆ ಹೊರಗಡೆ ಎಲ್ಲ ಹೋದಾಗ ಬೀಚ್ ಸೈಡಲ್ಲಿ ಎಲ್ಲ ಈ ಥರ ತೋತಾಪುರಿ ಎಲ್ಲ ಕಟ್ ಮಾಡಿರ್ತಾರೆ ನೋಡಿ, ಜಾತ್ರೆನಲ್ಲೆಲ್ಲ ಒಂಥರ ಚೆನ್ನಾಗಿರುತ್ತೆ ಇದು. ಹಾಗೆ ನಾನು ಲಾಸ್ಟ್ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ, ಅದರಲ್ಲಿ ಕ್ಯಾಬೇಜ್ ಮಂಚೂರಿಯನ್ ಮಾಡೋದು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೆ. ಅದರಲ್ಲಿ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಸೊ ಸ್ವಲ್ಪ ಜನ ಕಮೆಂಟ್ ಮಾಡಿದ್ದಾರೆ, ರೆಸಿಪಿ ಶೇರ್ ಮಾಡಿ ಪ್ರಜ್ಞಾ ಅಂತ ಹೇಳಿಬಿಟ್ಟು. ಸರಿ ಇವಾಗ ನಾನು ಆದಷ್ಟು ಕ್ವಿಕ್ಕಾಗಿ ಒಂದು ರೆಸಿಪಿನ ಶೇರ್ ಮಾಡ್ತೀನಿ. ಸ್ಟ್ರೀಟ್ ಸ್ಟೈಲಲ್ಲಿ ಕ್ಯಾಬೇಜ್ ಮಂಚೂರಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟು ನಾವು ಕ್ಯಾಬೇಜನ್ನು ಕ್ಲೀನಾಗಿ ತೊಳ್ಕೊಂಡು ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು. ನೀವು ಚಾಪರಲ್ಲಿ ಹಾಕಿದ್ರೂ ಓಕೆ. ನಾನು ಸಣ್ಣದಾಗಿ ಚಾಕುನಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರು ಹಾಗೆ ಒಂದು ಸ್ವಲ್ಪ ಮೈದಾ ಹುಡಿ. ಇವಾಗ ನೀವು 1 ಕಪ್ ಕಾರ್ನ್ಫ್ಲೋರ್ ತೊಗೊಂಡ್ರೆ ಅರ್ಧ ಕಪ್ ಮೈದಾ ತೊಗೊಳ್ಳಿ. ಸೊ ಕಾರ್ನ್ಫ್ಲೋರ್ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಲಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಖಾರದ ಪುಡಿ. ನಿಮ್ಗೆ ಬೇಕು ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೋದು. ನಾನಿಲ್ಲೇನು ಹಾಕ್ಕೊಂಡಿಲ್ಲ, ಜಸ್ಟ್ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಹಾಗಾಗಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ತಕ್ಷಣವೇ ಎಣ್ಣೆಯಲ್ಲಿ ಬಿಡೋದು. ಸಣ್ಣದಾಗಿ ಉಂಡೆಗಳ ಥರ ಅಂತಲೂ ಹೇಳ್ಬೋದು. ಹಾಗೆಯೇ ನಾನು ಹಾಕಿದ್ದೀನಿ. ಉಂಡೆ ಥರ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ನೀವು ಹಾಗೆ ರ್ಯಾಂಡಮಾಗಿ ಹಿಂಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಡ್ರಾಪ್ ಥರ. ಸೊ ಸಣ್ಣದಾಗಿ ಮಾಡ್ಕೊಳ್ಳಿ ಮಾತ್ರ. ಚೆನ್ನಾಗಿ ಕರೆದು ತಕ್ಕೊಬೇಕು. ಕ್ರಿಸ್ಪಿಯಾಗಿ ಆಗುತ್ತೆ ಮಾತ್ರ. ಹಾಗೆ ತಿನ್ನೋಕ್ಕೂ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಈ ಕ್ಯಾಬೇಜ್ ಪಕೋಡ ಎಲ್ಲ ಮಾಡ್ತೀವಲ್ವ, ನೀವು ಕ್ಯಾಬೇಜ್ ಪಕೋಡ ಮಾಡಬೇಕಂದ್ರೆ ಅದಕ್ಕೆ ಬೆಳ್ಳುಳ್ಳಿ ಅದು ಇದೆಲ್ಲ ಹಾಕ್ಕೋತೀವಿ, ಕರಿಬೇವು ಎಲ್ಲ, ಅವಾಗ ಚೆನ್ನಾಗಿರುತ್ತೆ. ಇದಕ್ಕೆ ಆ ಥರ ಎಲ್ಲ ಏನೂ ಬೇಡ. ಮಂಚೂರಿಯನ್ ಸಾಸ್ ಮಾಡ್ತೀವಲ್ವ, ಹಾಗಾಗಿ ಜಸ್ಟ್ ಹಾಗೆಯೇ ಎಣ್ಣೆಯಲ್ಲಿ ಕರೆದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ ನಾನು ಒಂದು ಸ್ವಲ್ಪ ಎಣ್ಣೆ, ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಅಂದರೆ ನಾನು ತುಂಬ ಪೇಸ್ಟ್ ಥರ ಮಾಡ್ಕೊಂಡಿಲ್ಲ, ಸ್ವಲ್ಪ ಜಜ್ಕೊಂಡಿರೋ ಥರ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದೆರಡು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇದಿಷ್ಟನ್ನು ಹಾಕ್ಕೊಂಡು
ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ತುಂಬ ಲೋ ಫ್ಲೇಮಲ್ಲಿ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ದಟ್ ಅದೊಂದು ಅರೋಮಾ ತುಂಬ ಚೆನ್ನಾಗಿರುತ್ತೆ. ಈ ಫ್ರೈಡ್ ರೈಸ್ ಎಲ್ಲ ಮಾಡಬೇಕಂದ್ರೆ ನೀವು ತುಂಬ ಲೋ ಫ್ಲೇಮಲ್ಲಿ ಮಾಡ್ಕೊಬಾರ್ದು. ಫ್ರೈ ಮಾಡ್ಕೊಳ್ಳೋವಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಮಾಡಬೇಕು. ಸೊ ದಟ್ ಅದು ಘಮ ಚೆನ್ನಾಗಿರುತ್ತೆ ಆ್ಯಂಡ್ ಕ್ರಂಚಿಯಾಗಿ ತುಂಬ ರುಚಿಯಾಗಿ ಆಗುತ್ತೆ. ಸೇಮ್ ಅದೇ ರೀತಿಯಲ್ಲೇ ಈ ಗೋಬಿ ಮಂಚೂರಿ ಮಾಡಬೇಕಾದ್ರೂ ಇದೇ ಥರನೇ ಫಾಲೋ ಮಾಡಬೇಕು. ಅವಾಗ ತುಂಬ ರುಚಿಯಾಗುತ್ತೆ. ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದರ ಜೊತೆಗೆ ಈ ಸೈಡಲ್ಲಿ ನಾನು ಒಂದು ಸ್ವಲ್ಪ ಕಸೂರಿ ಮೆಥಿ, ಒಂದು ಸ್ವಲ್ಪ ಕಾರ್ನ್ಫ್ಲೋರ್, ಒಂದು 2 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೋದು, ಇಲ್ಲ ಸಕ್ಕರೆನಾದರೂ ಹಾಕ್ಕೋಬೋದು. ಒಂದು ಸಣ್ಣ ಪೀಸ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಜೊತೆಗೆ ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಬರೀ ಖಾರದ ಪುಡಿ ಬೇಡ, ಪೆಪ್ಪರ್ ಪುಡಿನೂ ಬೇಕು ಅಂತಂದರೆ ಅದನ್ನು ಹಾಕ್ಕೋಬೋದು. ನಾನಿಲ್ಲಿ ಗಾಂಧಾರಿ ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಅದ್ರ ಜೊತೆಗೆ ಒಂದು ಸ್ವಲ್ಪ ಧನಿಯಾ ಪುಡಿ, ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲನ ನೀವು ಇವಾಗಲೇ ಹಾಕ್ಕೋಬೋದು, ಇಲ್ಲ ಆಮೇಲೆ ಮತ್ತೆ ಗ್ರೇವಿ ಮಾಡ್ಕೊಬೇಕಾದ್ರೂ ಹಾಕ್ಕೋಬೋದು, ಏನೂ ಪರವಾಗಿಲ್ಲ. ಈ ಥರ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಟೊಮೆಟೊ ಕೆಚಪ್, ಒಂದು ಸ್ವಲ್ಪ ಸೋಯಾ ಸಾಸ್ ಕೂಡ ಸೇರಿಸ್ಕೊಳ್ತೀನಿ ಇದಕ್ಕೇನೆ ನಾನು. ಈ ಕಾರ್ನ್ಫ್ಲೋರ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ನಿಮಗೆ ಗ್ರೇವಿ ಥರ ಆಗುತ್ತೆ. ಸೊ ದಟ್ ಆ ಸಾಸು ಎಲ್ಲ ನಾವೇನು ಮಂಚೂರಿ ಮಾಡಿರ್ತೀವಲ್ವ ಅದಕ್ಕೆ ಕ್ಲೀನಾಗಿ ಹೊಂದ್ಕೊಳ್ಳುತ್ತೆ, ತುಂಬ ಚೆನ್ನಾಗಾಗುತ್ತೆ. ಇವಾಗ ಆಲ್ಮೋಸ್ಟ್ ನಾವು ಹಾಕಿರೋ ಈರುಳ್ಳಿ ಎಲ್ಲ ಸ್ವಲ್ಪ ಕ್ರಂಚಿಯಾಗಿ ಫ್ರೈ ಆಗಿದೆ ಅಂತ ಅನ್ನೋವಾಗ ನಾನು ಈ ಕಾರ್ನ್ಫ್ಲೋರ್ ಮಿಶ್ರಣನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತೀನಿ. ಹಾಗೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ದಟ್ ಕಲರ್ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಹೇಳಿ. ಬೇರೆ ಏನು ಕಲರ್ ಪುಡಿ ಅದೆಲ್ಲ ಏನೂ ಹಾಕ್ಕೊಂಡಿಲ್ಲ. ಫುಡ್ ಕಲರ್ ಎಲ್ಲ ನೀವು ಬೇಕು ಅಂತಂದರೆ ಹಾಕ್ಕೋಬೋದು. ಮನೆಯಲ್ಲೇ ಮಾಡೋದ್ರಿಂದ ಅದೆಲ್ಲ ಅವಶ್ಯಕತೆ ಇಲ್ಲ, ಕ್ಲೀನಾಗಿ ಹೆಲ್ದಿಯಾಗಿ ಮಾಡ್ಕೋಬೋದು. ಹಾಗಾಗಿ ನಾನು ಇವಾಗ ನೋಡಿ ಇಷ್ಟು ತಿಕ್ಕಾಗಿದೆಯಲ್ಲ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೋತೀನಿ. ಹಾಗೆ ಅದು ಚೆನ್ನಾಗಿ ಮುಚ್ಚಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದೀಲಿ. ತುಂಬ ಘಮ ಘಮ ಅಂತ ಹೇಳ್ತಾ ಇರುತ್ತೆ. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಅವಾಗ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಇವಾಗ ನೋಡಿ ಇಷ್ಟು ತಿಕ್ಕಾಗಿರುವಂಥ ಸಾಸ್ ರೆಡಿ ಆಗಿದೆ. ಆ್ಯಂಡ್ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ವ ಕ್ಯಾಬೇಜ್ ಮಂಚೂರಿ, ಅದನ್ನು ಹಾಕ್ಕೊಂಡ್ರೆ ಆಯಿತು. ಪಕೋಡ ಥರ ಏನು ಮಾಡಿಟ್ಟಿದ್ದೀವಿ ಅದನ್ನು ಹಾಕ್ಕೋತೀರಿ. ನೋಡಿ ಎಷ್ಟು ಪುಟ್ಟದಾಗಿ ಮಾಡ್ಕೊಂಡಿದ್ದೀನಿ ಅಂತ. ಈ ಥರ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ಕ್ರಿಸ್ಪಿ. ನಿಮಗೆ ಟೊಮೆಟೊ ಸಾಸ್ ಬೇಡ ಅಂತಂದ್ರೂ ಸ್ಕಿಪ್ ಮಾಡ್ಬೋದು, ಬಿಕಾಸ್ ನಾವು ಒಂದು ಸ್ವಲ್ಪ ಸ್ವೀಟಿಗೆ ಆಲ್ರೆಡಿ ಬೆಲ್ಲ ಹಾಕಿರ್ತೀವಲ್ವ, ಹಾಗಾಗಿ ಹಾಕ್ತಾ ಇದ್ರೂ ನಡೆಯುತ್ತೆ. ಬಟ್ ಸೋಯಾ ಸಾಸ್ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಸೊ ಅದ್ರಲ್ಲಿ ಸ್ವಲ್ಪ ಹುಳಿ ಅಂಶ ಚೆನ್ನಾಗಿರುತ್ತೆ ಆ್ಯಂಡ್ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಅಷ್ಟೇನೆ. ನೋಡಿ ಇವಾಗ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ನಿಮಗೆ ಗ್ರೇವಿ ನೋಡಿ ಸ್ವಲ್ಪ ಸೆಮಿ ವಾಟರ್ ಕನ್ಸಿಸ್ಟೆನ್ಸಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೀರು, ಇಲ್ಲ ಅಂತಂದರೆ ಈ ಥರ ಡ್ರೈ ಥರ ಬೇಕು ಅಂತಂದರೆ ಹಿಂಗಾಯಿ ಮಾಡ್ಕೊಬೋದು. ನಾನು ಡ್ರೈ ಥರನೇ ಮಾಡ್ಕೊಂಡಿದ್ದೀನಿ. ಬಟ್ ಸ್ಪೈಸಿಯಾಗಿ ಮಾಡ್ಕೊಳ್ಳಿ, ತುಂಬ ರುಚಿಯಾಗುತ್ತೆ ಆವಾಗ. ಆ್ಯಂಡ್ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಬೇಕಂದರೆ ಹಸಿ ಈರುಳ್ಳಿ ಕೂಡ ಹಾಕ್ಕೊಬೋದು. ಸೇಮ್ ಸ್ಟ್ರೀಟ್ ಸ್ಟೈಲಲ್ಲಿ ಹೆಂಗೆ ಮಾಡ್ಕೊಡ್ತಾರೆ ಅದೇ ಥರ ಆಗುತ್ತೆ. ಸಕ್ಕತ್ತಾಗಿತ್ತು ಮಾತ್ರ. ಈ ಮಳೆಗಂತೂ ಈ ಥರ ಏನಾದರೂ ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ಮನೆಯಲ್ಲೇ ಮಾಡಿಕೊಂಡೆ, ಕ್ಯಾಬೇಜ್ ಕೂಡ ಇತ್ತು, ಸಕ್ಕತ್ತಾಗಿತ್ತು. ನೀವು ಕೂಡ ಯಾವತ್ತೂ ಟ್ರೈ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ಈಸಿಯಾಗಿ ಮಾಡ್ಕೊಬೋದು. ಏನು ಜಾಸ್ತಿ ಟೈಮ್ ಏನು ಹಿಡಿಸಲ್ಲ, ಬೇಗನೆ ಆಗೋಗ್ಬಿಡತ್ತೆ. ಬಟ್ ಟೇಸ್ಟ್ ಅಂತೂ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿಲ್ಲ ಅಂತಂದರೆ ಒಂದ್ಸಲಿ ಟ್ರೈ ಮಾಡಿ. ನೋಡಿದ್ರೇ ಇವಾಗ ನೋಡಿದ್ರೂ ವಾವ್ ಅಂತ ಅನ್ನಿಸ್ತಾ ಇದೆ ನನಗೆ, ಸಖತ್ತಾಗಿತ್ತು. ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಇವಾಗ ನಾವು ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಶಾಪ್ ಹತ್ರ ಬಂದಿದ್ದೀವಿ. ಯಾಕೆಂತಂದರೆ ಗ್ಯಾಸ್ ಸಿಲಿಂಡರ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಅಂತ ಆವಾಗಲೇ ಕೊಟ್ಬಿಟ್ಟು ಬಂದಿದ್ರು. ಸೊ ರೀಫಿಲ್ ಆಗಿರೋಂಥ ಸಿಲಿಂಡರ್ ಬಂದಿದೆ, ಅದನ್ನು ಕಲೆಕ್ಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ನಮ್ಮ ಮಗಳು ಹಾಯ್ ಮಾಡ್ತಿದ್ದಾಳೆ. ಹಾಗೆ ಇಲ್ಲಿ ಹಸ್ಬೆಂಡ್ ಹೋಗಿದ್ದಾರೆ ತೊಗೊಂಬರೋಕ್ಕೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಕಾರೊಳಗೆ ಕುತ್ಕೊಂಡಿದ್ದೀವಿ. ಲೈಟಾಗಿ ಮಳೆ ಬರ್ತಾ ಇದೆ. ಇವಾಗ ಸಮಯ ಬಂದು 7 ಗಂಟೆ ಆಗಿದೆ. ಒಂಥರ ಚೆನ್ನಾಗಿದೆ, ಸುಮ್ಮನೆ ಒಂದ್ಸರಿ ಹೊರಗಡೆ ಬಂದಂಗೆ ಆಯಿತು. ಸಣ್ಣಕ್ಕೆ ಮಳೆ ಬೇರೆ ಬರ್ತಾ ಇದೆ, ಒಂಥರ ಚೆನ್ನಾಗಿದೆ. ಸಮಯ ಕೂಡ 7 ಗಂಟೆ ಆಯಿತು ಅಲ್ವಾ, ಸ್ವಲ್ಪ ಕತ್ಲೆ ಆಗ್ಬಿಟ್ಟಿದೆ. ಚೆನ್ನಾಗಿ ಅನ್ನಿಸ್ತಾ ಇದೆ. ಮನೆ ಒಳಗಡೆ ಕೂತು ಒಂಥರ ಬೋರ್ ಆಗಿತ್ತು. ಒಂದ್ಸಲಿ ಹೊರಗಡೆ ಬಂದಿದ್ದು ಚೆನ್ನಾಗಿ ಅನ್ನಿಸ್ತು. ಇಲ್ಲೇ ನಮ್ಮ ಮನೆಯಿಂದ ಒಂದು 5 ನಿಮಿಷಕ್ಕೆ ತಲುಪಿಡ್ತೀವಿ, ಬಟ್ ಆದ್ರೂ ಒಂಥರ ಚೆನ್ನಾಗಿದೆ. ಹಾಗೆ ಬನ್ನಿ, ಮನೆಗೆ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನೋ ನೋಡೋಣ. ಇವಾಗಂತೂ ಕಂಟಿನ್ಯೂಸ್ ಮಳೆಯಿಂದಾಗಿ ಅಂತೂ ಮನೆಯಿಂದ ಹೊರಗಡೆ ಕಾಲಿಡೋಕ್ಕೆ ಆಗದೇ ಇರೋ ಥರ ಆಗಿಬಿಟ್ಟಿದೆ. ಅಷ್ಟು ಒಂಥರ ಮನೆಯಲ್ಲಿ ಇದ್ದು ಒಂಥರ ಬೋರ್ ಆಗುತ್ತೆ. ಫ್ರೆಂಡ್ಸ್, ನೀವೆಲ್ಲ ಏನು ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಮಳೆಗೆ ಈ ಥರ ಹೊರಗಡೆ ಬಂದಾಗಂತೂ ನೋಡೋಕೆ ಒಂಥರ ಚೆನ್ನಾಗಿರುತ್ತೆ. ಈ ಸಂಜೆ ಹೊತ್ತಲ್ಲಂತೂ ಲೈಟಾಗಿ ಮಳೆ ಬೇರೆ ಬರ್ತಾಯಿತ್ತು. ಒಂದೊಳ್ಳೆ ಮ್ಯೂಸಿಕ್ ಹಾಕ್ಕೊಂಡು ಎಲ್ಲಾದರೂ ಲಾಂಗ್ ಡ್ರೈವ್ ಹೋಗ್ತಾ ಇದ್ರಂತೂ ಸಕ್ಕತ್ತಾಗಿರುತ್ತೆ. ಬಟ್ ಇವಾಗ ಸದ್ಯಕ್ಕಂತೂ ಈ ಮಳೆಗೆ ಎಲ್ಲೂ ಹೋಗೋಕ್ಕಾಗಲ್ಲ, ಬಿಕಾಸ್ ಅಷ್ಟೊಂದು ಮಳೆ ಇದೆ ನಮ್ಮ ಕಡೆ. ಅಂತೂ ಭಯನೂ ಆಗುತ್ತೆ, ಎಲ್ಲೆಲ್ಲಿ ಏನೇನೋ ಆಗ್ತಾ ಇರತ್ತೆ ಅಲ್ವಾ, ಹಂಗಾಗಿ ಸುಮ್ಮನೆ ಏನಕ್ಕೆ ರಿಸ್ಕ್ ಅಂತ ಹೇಳ್ಬಿಟ್ಟು ಇವಾಗಂತೂ ಸದ್ಯಕ್ಕೆ ಎಲ್ಲೂ ಪ್ಲ್ಯಾನ್ಸ್ ಏನೂ ಇಲ್ಲ. ಹಾಗೆ
ಹಾಗೆ ಬರ್ತಾ ಪಾಪು ಐಸ್ ಕ್ರೀಮ್ ಅಂತ ಹೇಳ್ತಾ ಇದ್ಲು. ಮುಂಚೆ ಅಂದರೆ ಐಸ್ ಕ್ರೀಮ್ ಅಂದರೆ ಆಗ್ತಾ ಇರಲಿಲ್ಲ, ಬಟ್ ಇವಾಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟಪಡ್ತಾಳೆ. ಎಸ್ಪೆಷಲಿ ಈ ಥರ ಕೋನ್ ಐಸ್ ಕ್ರೀಮಲ್ಲಿ ಲಾಸ್ಟಲ್ಲಿ ಬರುತ್ತಲ್ವ ಚಾಕ್ಲೇಟು, ಅದು ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಫಸ್ಟ್ ಅದನ್ನು ಅವಳಿಗೆ ಕಟ್ ಮಾಡಿ ಕೊಟ್ಬಿಡಬೇಕು. ಚಾಕ್ಲೇಟು ಇಲ್ಲ ಡ್ರೈ ಫ್ರೂಟ್ಸ್ ಏನಾದರೂ ಇದ್ದರೆ ಅದೇನಾದರೂ ಇಷ್ಟ ಆಗುತ್ತೆ ಅವಳಿಗೆ. ಹಾಗಂತ ಯಾವಾಗಲೂ ಏನು ಕೊಡಲ್ವಲ್ಲ, ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಇವತ್ತು ತೊಗೊಂಡು ಬಂದಿದ್ರು ಹೆಂಗೋ, ಅದನ್ನು ತಿನ್ನೋಣ ಅಂತ ಹೇಳ್ಬಿಟ್ಟು ಇವಾಗ ಹೊರಟಿದ್ದೀವಿ. ಈ ಮಳೆಗಂತೂ ಒಂಥರ ಚೆನ್ನಾಗಿತ್ತು ಐಸ್ ಕ್ರೀಮ್ ತಿನ್ನೋಕ್ಕೆ, ಒಂಥರ ವೆದರ್ ಕೂಡ ಅಷ್ಟೇ ಸಕ್ಕತ್ತಾಗಿತ್ತು. ಐಸ್ ಕ್ರೀಮ್ ತೊಗೊಂಬಂದವ್ರೆ. ನನ್ನ ಹಸ್ಬೆಂಡ್ಗೆ ವೆನಿಲಾ ಐಸ್ ಕ್ರೀಮ್ ಅವ್ರಿಗೆ. ಇದು ಬಂದು ವೆನಿಲಾ. ನನಗೆ ಚಾಕ್ಲೇಟ್ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಚಾಕ್ಲೇಟ್ ಅಂತ ಹೇಳಿದೆ. ನನಗೂ ಮತ್ತು ಪಾಪುಗೆ ಚಾಕ್ಲೇಟ್. ಇದು ನನ್ನ ಹಸ್ಬೆಂಡ್ಗೆ, ಅವ್ರು ಬಂದು ತಿಂದ್ಕೊತಾರೆ. ಈ ಮಳೆಗೆ ಈ ಥರ ಐಸ್ ಕ್ರೀಮ್ ತಿಂತ ಮಜಾ ಅನಿಸುತ್ತೆ ಫ್ರೆಂಡ್ಸ್. ಹೇಳಿ ನಂತರ ನಿಮಗೆ ಅವ್ರದ್ದು ಇಷ್ಟ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.